ಅಣ್ಣ ಬಿಗ್ ಬಾಸ್ ನೋಡ್ತಿದ್ರ ಈ ಸೀಸನ್? ಸರ್ ನೋಡ್ತಾ ಈ ಸೀಸನ್ ಬಿಗ್ ಬಾಸ್. ಓಕೆ, ಏನ್ ಅನಿಸ್ತಾ ಇದೆ ಅಂತ? ಸರ್ ಬಿಗ್ ಬಾಸ್ ಸ್ಟಾರ್ಟಿಂಗ್ ಚೆನ್ನಾಗಿಲ್ಲ. ಪಾಪ ಜಗದೀಶ್ ಅವರು ವಕೀಲರವರು ಅವ್ರು ಕರೆಕ್ಟಾಗಿ ಮಾತಾಡ್ತಾ ಇದ್ರು, ಬಟ್ ಅವ್ರನ್ನೇ ಹೊರಗಡೆ ಹಾಕ್ಬಿಡ್ತಾರೆ. ಇಷ್ಟ ಆಗಲ್ಲ. ಈ ಶಿಶಿರ್ ಇದ್ರಲ್ಲ ಅವ್ರಂತರ ಹೆಣ್ಮಕ್ಳು ಹಿಡ್ಕೊಂಡು ಓಡಾಡ್ತಾರೆ. ಶಿಶಿರು ಎಲ್ಲ ತುಂಬಾ ಇರಬಾರ್ದು ನನ್ನ ಪ್ರಕಾರ. ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ರಲ್ಲ ರಜತ್, ಶೋಭಾ ಶೆಟ್ಟಿ ಬಿಡಿ, ಅವ್ರು ವೇಸ್ಟ್ ಕ್ಯಾಂಡಿಡೇಟ್ ಅವರಲ್ಲ, ಅವ್ರ ಹೆಸರು ಹೇಳ್ಬಾರ್ದು ಬಿಗ್ ಬಾಸ್ ಅಲ್ಲಿ. ಅವರು ಮತ್ತೆ ಉಗ್ರ ಮಂಜಣ್ಣ ಅವರು ಗೆಲ್ಬೇಕು ನನ್ನ ಅಭಿಪ್ರಾಯ. ಇವರೆಲ್ಲ ಹೇಳಿದಂಗೆ ಭವ್ಯ ಮತ್ತೆ ಇವರೆಲ್ಲ ಇದ್ರ ಅವರೆಲ್ಲ ಬಿಗ್ ಬಾಸ್ ಲಾಯಕ ಇಲ್ಲ ಅವರೆಲ್ಲ. ಹೌದ್ರಾ? ಈಗ ಚೈತ್ರ ಅವರು ಇದಾರೆ, ಚೈತ್ರ ಕುಂದಾಪುರ್ ಸುಮ್ನೆ ಮಾತಲ್ಲೇ ಮಾತಾಡ್ತಾ ಇರ್ತಾರೆ. ಅವ್ರು ಏನಿಲ್ಲ ಅಣ್ಣ ಅಣ್ಣ ಅಂತ ಅಲ್ಲಿ ಒಳಗಡೆ ಹೇಳ್ತಾ ಇರ್ತಾಳೆ ಅಂತಾರ. ಬಿಗ್ ಬಾಸ್ ಕರ್ಕೊಂಡೇ ಬಾರ್ದು. ಬಿಗ್ ಬಾಸ್ ಅಂತ ಕರ್ಕೊಂಡೇ ಬಾರ್ದು. ಬಿಗ್ ಬಾಸ್ ಅಲ್ಲಿ ಏನಂದ್ರೆ ಒಳ್ಳೆ ಆಡೋರು ನೋಡಿ. ಈಗ ಒಳಗಡೆ ಎಂಟ್ರಿ ಬಂದಿದ್ರಲ್ಲ ರಜತ್, ನಮ್ಮ ಮುಂಜಾನೆ ಉಗ್ರ ಮಂಜಾಣ ಹೆಂಗಂದ್ರೆ ಆ ಸ್ಟಾರ್ಟಿಂಗ್ ಇಂದ ಹೆಂಗಿದ್ರೆ ಈಗಲೂ ಹಂಗೆ ಇದಾರೆ. ಗೇಮಲ್ಲೂ ಆಗ್ಲಿ ಪ್ರತಿಯೊಂದ್ರಲ್ಲಾಗ್ಲಿ ಅವ್ರು ಇನ್ನೊಮ್ಮೆ ಕ್ಯಾಪ್ಟನ್ಸಿ ಆದ್ರು ಒಳ್ಳೇದಾಗ್ಲಿ. ಮಂಜಾಣ ಗೆಲ್ಲಿ. ಹನುಮಂತರು ಪಾಪ ಹಳ್ಳಿಯಿಂದ ಬಂದಿದ್ದಾರೆ. ಹನುಮಂತರು ಅವ್ರು ತಲುಪಿಸ್ತವ್ರು ನನ್ನ ಅಭಿಪ್ರಾಯ. ಅಂದ್ರೆ ಈಗ ಉಗ್ರ ಮಂಜು ಅವರು ಪ್ಲಾನಿಂಗ್ ತುಂಬಾ ಇರುತ್ತೆ ಅಂತೀರಾ ಅಥವಾ ಹೇಗೆ? ಉಗ್ರ ಮಂಜು ಪ್ಲಾನಿಂಗ್ ತುಂಬಾ ಇರುತ್ತೆ ಅಂತ. ಅವ್ರು ಬಿಗ್ ಬಾಸ್ ನೋಡಿ ಬಂದಿದ್ರಲ್ಲ, ಅವ್ರಿಗೆ ಒಂದು ಸಿನಿ ಫೀಲ್ಡ್ ಇಂದ ಬಂದಿದ್ರಲ್ಲ, ಅವ್ರಿಗೆ ಐಡಿಯಾ ಇರುತ್ತೆ. ಹಂಗಾಗಿ ಅವರು ಕಳಪೆ ಇಲ್ಲ. ಅವರು ಚೆನ್ನಾಗಿ ಗೇಮ್ ಮಾಡ್ತಾ ಇದಾರೆ. ಕ್ಯಾಪ್ಟನ್ಶಿಪ್ ತಗೊಂಡು ಚೆನ್ನಾಗಿ ಮಾಡ್ತಾ ಇದಾರೆ. ಅವ್ರು ಆತರ ಆಗಿದ್ರೆ ಚೆನ್ನಾಗಿ ಒಳ್ಳೆ ಮಾಡ್ತಾರೆ. ಮತ್ತೆ ಇವ್ರು ಇದ್ರ ಐಶ್ವರ್ಯ ಅವರೆಲ್ಲ ವೇಸ್ಟ್ ಕ್ಯಾಂಡಿಡೇಟ್. ಅವ್ರಿಗೆ ಬಿಗ್ ಬಾಸ್ ಕರ್ಕೊಂಡೇ ಬರ್ತಾರೆ. ಅವ್ರೆಲ್ಲ ವೇಸ್ಟ್ ಅವರೆಲ್ಲ. ಓಕೆ, ಈಗ ಬಂದ್ಬಿಟ್ಟು ಇವ್ರು ಇದಾರೆ, ಯಾರು ನಮ್ಮ ಗೋಲ್ಡ್ ಸುರೇಶ್ ಅವ್ರು ಇದಾರೆ. ಗೋಲ್ಡ್ ಸುರೇಶ್ ಅನ್ನೋ ಏನಂದ್ರೆ ಸುಮ್ಮನೆ ಗೋಲ್ಡ್ ಶೋ ಕೊಡೋದು ಅಷ್ಟೇ. ಆಚೆ ಕೂತು ಕಾಲ್ ನೋವು ಅಂತಾರೆ. ಒಳಗಡೆ ಬಂದ್ರೆ ಗೇಮ್ ಮಾಡಿ ಚೆನ್ನಾಗಿರ್ತಾರೆ. ಮತ್ತೆ ಅದು ಕಾಲ್ ನೋವು ಅಂತಾನೆ. ಶಡೆ ಅನ್ಬಿಡ್ತಾರೆ. ಶಡೆ ದೊಡ್ಡ ವಿಷಯ ಅದು. ನಾವು ಮಾತ್ರ ಫ್ರೆಂಡ್ಶಿಪ್ ಯಾವಾಗ ಶಡೆ ಮಗನೇ ಅಂತೀರಿ, ಅದು ತಪ್ಪ? ಅದೇನ್ ತಪ್ಪಿಲ್ಲಲ್ಲ. ಅವರೆಲ್ಲ ಸುಮ್ಮನೆ ಶೋ ಕೊಡಕ್ ಬಂದಿರೋದು. ಗೋಲ್ಡ್ ಶೋ ಕೊಡಕ್ ಬಂದಿರೋ ಅವರೆಲ್ಲ ಬಿಗ್ ಬಾಸ್ ಅಲ್ಲಿ. ಮೋಕ್ಷಿತು ಮತ್ತೆ ಯಾರು ಗೌತಮಿ ಎಲ್ಲ ಇದಾರೆ. ಫ್ರೆಂಡ್ಶಿಪ್ ಒಳ್ಳೆ ಚೆನ್ನಾಗಿತ್ತು ಅವ್ರದ್ದು. ಅಲ್ಲ, ಮೋಕ್ಷಿತ್ ಏನಾಯ್ತಂದ್ರೆ ಅವಳು ಚೆನ್ನಾಗಿದ್ದು ಮಂಜಣ್ಣ ಜೊತೆ. ಆಮೇಲೆ ಇವ್ರ ಜೊತೆ ಅವ್ರು ಏನಾಯ್ತು, ಅವಳಿಗೆ ಅವಳು ಬಿಂಕ ಬಿಗಿಡ್ತು. ಇವಾಗ ನಿನ್ನ ಕ್ಯಾಪ್ಟನ್ಸಿ ಮಾಡಿದೆ ಮಂಜಣ್ಣ. ಅವ್ಳು ಹೇಳ್ತಾಳೆ ಅದು ನಾಟಕ ಅಂತಾಳೆ. ಅದು ಸುಳ್ಳು ಅಲ್ವಾ? ಅವ್ರ ಒಳಗೆ ಬಿಗ್ ಬಾಸ್ ಅಲ್ಲಿ ಒಂದೊಂದು ವೀಕಲ್ಲಿ ಹೋಗ್ತಾ ಇರ್ತಾರೆ ಅಲ್ವಾ? ನಮ್ ಪ್ರಭಾಕರ ಮಂಜಣ್ಣ, ಉಗ್ರ ಮಂಜಣ್ಣ ಗೆಲ್ಬೇಕು ಅಂತ. ಸೆಕೆಂಡ್ ಬಂದು ನಮ್ಮ ಇವರು ರಜತ್. ನೋಡಿ ಕಲ್ಪೆ ಅಂತ ಹಾಕಿದ್ರು ಒಳಗಡೆ. ಕಲ್ಪೆ ಏನ್ ಮಾಡೋ ಓಪನ್ ಆಗಿ ಮಾತಾಡ ಕಲ್ಪೆ ಅಂತಾರೆ. ಬಿಗ್ ಬಾಸ್ ಅಲ್ಲಿ ಓಪನ್ ಆಗಿ ಮಾತಾಡ್ಕೊಡು. ಮೈಂಡ್ ಗೆ ಮಾಡ್ಬೇಕು. ಒಳಗೊಬ್ರು ಆಚೆ ಅವ್ರು ಮಾತಾಡಿದ್ರೆ ಬಿಗ್ ಬಾಸ್. ನನ್ನ ಪ್ರಕಾರ ಅವ್ರಿಬ್ರು ಗೆಲ್ಬೇಕು. ಹನುಮಂತರು ಇರ್ಲಿ, ಪಾಪ ಇನ್ನೊಬ್ರು ಧರ್ಮಣ್ಣ ಧರ್ಮಬಾಯಿ ಅವ್ರ ಪಾಪ ಏನು ಮಾಡ, ಅವ್ರು ಯಾರು ಮಾತಾಡೋ ಬುದ್ಧು ಮನುಷ್ಯ. ಅವರು ಈ ಕಡೆ ಹೀರೋನು ಹಾಕಿಲ್ಲ, ಈ ಕಡೆ ವಿಲನು ಹಾಕಿಲ್ಲ. ಸುಮ್ನೆ ಬಿಗ್ ಬಾಸ್ ಅಲ್ಲಿ ಎಷ್ಟೇ ಎಂಟ್ರಿ. ಅವರು ಯಾರ ತಂಡಕ್ಕೆ ಹೋಗಲ್ಲ. ಅವರು ಧನರಾಜ್ ಅವರು ಕೂಡ ಇದಾರೆ. ಪಾಪ ಧನರಾಜ್ ಅವ್ರು ಏನಂದ್ರೆ ಸ್ಟಾರ್ಟಿಂಗ್ ಇಂದ ಬಂದ್ರು. ಪಾಪ ಧನರಾಜ್ ಅವ್ರಿಗೆ ಮಾತಾಡೋಕೆ ಬರಲ್ಲ ಅಂತ ವ್ಯಕ್ತಿ. ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದಾರೆ. ಬಟ್ ಅವರು ಇರ್ಲಿ, ಅವ್ರಿಗೊಂದು ಕ್ಲೋಸ್ ಬರಲಿ. ಧನರಾಜ್ ಫ್ರೆಂಡ್ಶಿಪ್, ಹನುಮಂತ ಫ್ರೆಂಡ್ಶಿಪ್ ಹೆಂಗಂದ್ರೆ ಲಾಸ್ಟ್ ಇದ್ರಲ್ಲಿ ಇತ್ತಲ್ಲ, ಒತ್ತು ಸಂತೋಷ ತುಕಾಲಿ ಸಂತೋಷ, ಆತರ ಫ್ರೆಂಡ್ಶಿಪ್ ಆಗ್ಬೇಕು ಅವ್ರಿಬ್ರು ನನ್ನ ಅಭಿಪ್ರಾಯ. ಬಟ್ ಚಂದಾಗಿ ಆಡ್ಲಿ, ಚಂದಾಗಿ ಗೆಲ್ಲಿ. ಉಗ್ರ ಮಂಜನಿಗೆ ಜೈ. ಥ್ಯಾಂಕ್ ಯು.